ನೀವು ಈ ವಿಡಿಯೋ ನೋಡುವುದನ್ನು ಬಿಟ್ಟು ಬಿಡಿ, ಯಾಕೆಂದರೆ ಎಷ್ಟು ಹೆಚ್ಚು ನೀವು ಎಐನ ರಹಸ್ಯಗಳನ್ನು ತಿಳಿಯಲು ಹೋಗುತ್ತೀರೋ ಅಷ್ಟೂ ನಿಮಗೆ ಅರ್ಥವಾಗುತ್ತದೆ ಭವಿಷ್ಯ ಸುರಕ್ಷಿತವಾಗಿಲ್ಲ. ಮಷೀನ್ಸ್ ಮನುಷ್ಯನಂತೆ ಯೋಚಿಸುತ್ತವೆ ಮತ್ತು ಕೆಲವೊಮ್ಮೆ ಮನುಷ್ಯನಿಗಿಂತಲೂ ಕ್ಲೀವರ್ ಆಗಿಬಿಡುತ್ತವೆ. ಆಲನ್ ಟ್ಯೂರಿಂಗ್ ಒಂದು ಪ್ರಶ್ನೆ ಕೇಳಿದ್ದರು, ಕ್ಯಾನ್ ಮಷೀನ್ಸ್ ಥಿಂಕ್? ಇಂದು ಆ ಉತ್ತರ ನಮ್ಮ ಮುಂದಿದೆ. ನಿಮಗೆ ತಿಳಿದಿದೆ ನೀವು ಕಂಟ್ರೋಲ್ನಲ್ಲಿದ್ದೀರಿ ಎಂದು. ರಿಯಲ್ ಟ್ರೂತ್ ವಿಡಿಯೋದ ತುದಿಯಲ್ಲಿ ತಿಳಿಯುತ್ತದೆ. 1936ರಲ್ಲಿ ಕೇಂಬ್ರಿಡ್ಜ್ನ 24 ವರ್ಷದ ಜೀನಿಯಸ್ ಆಲನ್ ಟ್ಯೂರಿಂಗ್ ಒಂದು ಪೇಪರ್ ಪಬ್ಲಿಷ್ ಮಾಡಿದ, ಆನ್ ಕಂಪ್ಯೂಟೇಬಲ್ ನಂಬರ್ಸ್. ಈ ಪೇಪರ್ನಲ್ಲಿ ಟ್ಯೂರಿಂಗ್ ಒಂದು ಥಿಯರಿಟಿಕಲ್ ಮೆಷಿನ್ ಡಿಸೈನ್ ಮಾಡಿದ. ಅದು ಯಾವುದೇ ಪ್ರಾಬ್ಲಮ್ ಅನ್ನು ಆಲ್ಗರಿದಮ್ ಮೂಲಕ ಸಾಲ್ವ್ ಮಾಡಬಹುದಿತ್ತು, ಅಂದ್ರೆ ಇಂದಿನ ಕಂಪ್ಯೂಟರ್ನ ಬ್ಲೂ ಪ್ರಿಂಟ್. ನಂತರ ಬಂತು ವರ್ಲ್ಡ್ ವಾರ್ 2. ನಾಸಿ ಜರ್ಮನಿ ತನ್ನ ಸೈಕ್ರೆಟ್ ಕಮ್ಯುನಿಕೇಶನ್ ಸುರಕ್ಷಿತಗೊಳಿಸಲು ಎನಿಗಮಾ ಮಷೀನ್ ಬಳಸಿತು. ಪ್ರತಿ ದಿನ ಬಿಲಿಯನ್ ಕಾಂಬಿನೇಷನ್ ಬದಲಾಗುತ್ತಿದ್ದವು. ಬ್ರಿಟಿಷ್ ಆರ್ಮಿ ಹೆಲ್ಪ್ಲೆಸ್ ಆಗಿತ್ತು ಅಂಟಿಲ್ ಟ್ಯೂರಿಂಗ್ ಬ್ಲೆಚ್ಲಿ ಪಾರ್ಕ್ನಲ್ಲಿ ಎಂಟರ್ ಆದ. ಟ್ಯೂರಿಂಗ್ ಮತ್ತು ಅವನ ಟೀಮ್ ದ ಬಾಂಬ್ ಎಂಬ ಎಲೆಕ್ಟ್ರೋ ಮೆಕ್ಯಾನಿಕಲ್ ಡಿವೈಸ್ ರಚಿಸಿದರು. ಅದು ಎನಿಗ್ಮಾ ಕೋಡ್ಸ್ ಒಡೆಯಿತು. ರಿಸಲ್ಟ್, ಯುದ್ಧ ಶಾರ್ಟರ್ ಆಯಿತು ಮತ್ತು ಸಾವಿರಾರು ಲೈವ್ಸ್ ಉಳಿದವು. ಆದರೆ ಟ್ಯೂರಿಂಗ್ನ ರಿಯಲ್ ಮ್ಯಾಜಿಕ್ ಆಗಿತ್ತು ಅವನ ಕ್ವೆಶ್ಚನ್, ಕ್ಯಾನ್ ಮ್ಯಾಚಿ ಯೋಚಿಸಬಹುದೇ? 1950ರಲ್ಲಿ ಅವನು ಇಂಟ್ರೊಡ್ಯೂಸ್ ಮಾಡಿದ ಟ್ಯೂರಿಂಗ್ ಟೆಸ್ಟ್. ಒಂದು ಮಷೀನ್ ಮನುಷ್ಯನಂತೆ ಉತ್ತರ ಕೊಟ್ಟರೆ ಮತ್ತು ಮನುಷ್ಯ ಕನ್ಫ್ಯೂಸ್ ಆದರೆ ಆ ಮಷೀನ್ ಇಂಟೆಲಿಜೆಂಟ್ ಎಂದು ಕನ್ಸಿಡರ್ ಆಗುತ್ತದೆ. ಆದರೆ ಟ್ರಾಜಿಡಿಯಾ ಏನೆಂದರೆ ಆಲನ್ ಟರ್ನಿಂಗ್ ತನ್ನ ಪ್ರೈವೇಟ್ ಸ್ಟ್ರಗಲ್ಸ್ನಿಂದಾಗಿ ಈ ಲೋಕವನ್ನು ತೊರೆದ. ಆದರೂ ಅವನ ಐಡಿಯಾಸ್ ಒಂದು ಫೈರ್ ಉರಿಸಿತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಜನನವಾಯಿತು ಮತ್ತು 1956ರಲ್ಲಿ ಡಾರ್ಟ್ ಮೌತ್ ಕಾನ್ಫರೆನ್ಸ್ ಬಂತು. ಇಲ್ಲಿ ಜಾನ್ ಮೆಕಾರ್ಥಿ ಮತ್ತು ಮಾರ್ವಿನ್ ಮಿನ್ಸ್ಕಿ ಮೊದಲ ಬಾರಿಗೆ ನ್ಯೂ ಟರ್ಮ್ ಕೊಟ್ಟರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಲ್ಲಿಂದ ಎಐನ ಕಥೆ ಶುರುವಾಯಿತು ಮತ್ತು ಇದರ ಮೊದಲ ಚಾಲೆಂಜ್ನೊಂದಿಗೆ ಎಐ ನಿಜವಾಗಿಯೂ ಡೆಲಿವರ್ ಮಾಡಬಹುದೇ? ಆದರೆ ರಿಯಲ್ ಟ್ವಿಸ್ಟ್ ಏನಂದ್ರೆ, ಜಗತ್ತು ಎಐ ಬಗ್ಗೆ ಎಕ್ಸೈಟೆಡ್ ಆಗುತ್ತಿದ್ದಾಗಲೇ ಕೆಲವು ಸೈಂಟಿಸ್ಟ್ಸ್ ವಾರ್ನಿಂಗ್ ಕೊಟ್ಟರು, ಮೇ ಬಿ ಈ ಡ್ರೀಮ್ ಅಷ್ಟು ಈಸಿ ಅಲ್ಲ ಎಂದು. ರಿಯಲಿ ಎಐ ಸ್ಟಾರ್ಟ್ನಿಂದಲೇ ಓವರ್ ಸೋಲ್ಡ್ ಆಗಿತ್ತೆ. 1958ರಲ್ಲಿ ಫ್ರಾಂಕ್ ರೋಸನ್ಬ್ಲಾಟ್ ಇಂಟ್ರೊಡ್ಯೂಸ್ ಮಾಡಿದ ಪರ್ಸೆಪ್ಟ್ರಾನ್ ಒಂದು ಆರ್ಟಿಫಿಷಿಯಲ್ ನ್ಯೂರಾನ್. ಇದು ಪ್ಯಾಟರ್ನ್ಸ್ ರೆಕಗ್ನೈಸ್ ಮಾಡಬಹುದಿತ್ತು. ಮೀಡಿಯಾ ಹೈಪ್ ಕ್ರಿಯೇಟ್ ಮಾಡಿತು, ಪರ್ಸೆಪ್ಟ್ರಾನ್ ವಿಲ್ ಲರ್ನ್ ಲೈಕ್ ಅ ಹ್ಯೂಮನ್ ಬ್ರೈನ್. ಆದರೆ ಬೈಗ್ ಪ್ರಾಬ್ಲಮ್ ಇತ್ತು, ಪರ್ಸೆಪ್ಟ್ರಾನ್ ಸಿಂಗಲ್ ಲೇಯರ್ ಆಗಿತ್ತು ಮತ್ತು XOR ಪ್ರಾಬ್ಲಮ್ ಸಾಲ್ವ್ ಮಾಡಲಾಗಲಿಲ್ಲ. 1969ರಲ್ಲಿ ಮಿನ್ಸ್ಕಿ ಮತ್ತು ಪ್ಯಾಪರ್ಟ್ ಒಂದು ಬುಕ್ ಬರೆದರು, ಪರ್ಸೆಪ್ಟ್ರಾನ್ಸ್. ಇದರಲ್ಲಿ ನ್ಯೂರಲ್ ನೆಟ್ವರ್ಕ್ಸ್ ನ ಲಿಮಿಟೇಷನ್ಸ್ ಹೈಲೈಟ್ ಮಾಡಿದರು. ರಿಸಲ್ಟ್, ಗವರ್ಮೆಂಟ್ಸ್ ಫಂಡಿಂಗ್ ಸ್ಟಾಪ್ ಮಾಡಿದರು ಮತ್ತು 1970s ದಶಕದಲ್ಲಿ ಫಸ್ಟ್ ಎಐ ವಿಂಟರ್ ಶುರುವಾಯಿತು. ರಿಸರ್ಚರ್ಸ್ ತಮ್ಮ ವರ್ಕ್ ಪ್ರೂವ್ ಮಾಡಲು ಬಯಸಿದರು, ಆದರೆ ವರ್ಲ್ಡ್ ಅವರನ್ನು ಇಗ್ನೋರ್ ಮಾಡಿತು. ಆದರೂ ಕೆಲವರು ಕ್ವೈಟ್ಲಿ ವರ್ಕ್ ಮಾಡಿದರು, ಲೈಕ್ ಎಕ್ಸ್ಪರ್ಟ್ ಸಿಸ್ಟಮ್ಸ್ ರಚನೆಯಾಯಿತು. ಇದನ್ನು ಮೆಡಿಕಲ್ ಡಯಾಗ್ನೋಸಿಸ್ಗೆ ಯೂಸ್ ಮಾಡಲಾಯಿತು. ಇದೇ ಎರಾದಲ್ಲಿ ಹಾರ್ಡ್ವೇರ್ ರೆವಲ್ಯೂಷನ್ ಕೂಡ ಬಂತು. 1947ರಲ್ಲಿ ಟ್ರಾನ್ಸಿಸ್ಟರ್ ಇನ್ವೆಂಟೆಡ್ ಆಯಿತು. 1957ರಲ್ಲಿ ಫಾರ್ಚೈಲ್ ಸೆಮಿ ಕಂಡಕ್ಟರ್ ರಚನೆಯಾಯಿತು. ಇದರಿಂದ ಸಿಲಿಕಾನ್ ವ್ಯಾಲಿ ಜನನವಾಯಿತು. ಇದು ಫೌಂಡೇಶನ್ ಆಗಿ ಲೇಟರ್ ಎಐಗೆ ಕ್ರೂಷಲ್ ಆಯಿತು. ಆದರೆ ಕ್ವೆಶ್ಚನ್ ಏನಂದ್ರೆ, ಎಐ ವಿಂಟರ್ಸ್ ಎಲ್ಲವನ್ನೂ ಎಂಡ್ ಮಾಡಿದರೆ ಈ ಫೀಲ್ಡ್ ಮತ್ತೆ ಹೇಗೆ ಬ್ಯಾಕ್ ಬಂತು? ಇಟ್ಸ್ ಸೀಕ್ರೆಟ್ ನೆಕ್ಸ್ಟ್ ಚಾಲೆಂಜ್ ನಲ್ಲಿ ಇದೆ. ಕೆನೇಡಿಯನ್ ರಿಸರ್ಚರ್ ಜೆಫ್ರಿ ಹಿಂಟನ್ ಒಂದು ಟೆಕ್ನಿಕ್ ರಚಿಸಿದ, ಬ್ಯಾಕ್ ಪ್ರಾಪಗೇಷನ್. ಇದು ಮಷೀನ್ಸ್ಗೆ ತಮ್ಮ ಮಿಸ್ಟೇಕ್ಸ್ ನಿಂದ ಲರ್ನ್ ಮಾಡಲು ಅಲೌ ಮಾಡಿತ್ತು. ಜಸ್ಟ್ ಲೈಕ್ ಒಂದು ಚೈಲ್ಡ್ ಮ್ಯಾಥ್ಸ್ ಪ್ರಾಬ್ಲಮ್ ತಪ್ಪು ಮಾಡಿ ಟೀಚರ್ ಕರೆಕ್ಟ್ ಮಾಡಿ ಟೀಚ್ ಮಾಡುವಂತೆ. ಆದರೆ 1980 ಎಂಡ್ ನಲ್ಲಿ ಎಕ್ಸ್ಪರ್ಟ್ ಸಿಸ್ಟಮ್ಸ್ ಬ್ರಿಟಲ್ ಆದವು ಮತ್ತು ಎಐ ಮತ್ತೆ ಓವರ್ ಹೈಪ್ ಎನಿಸಿತು. 1987ರಿಂದ 93ರವರೆಗೆ ಸೆಕೆಂಡ್ ಎಐ ವಿಂಟರ್ ಬಂತು. ನಂತರ 1990ರ ದಶಕದಲ್ಲಿ ಎಐ ನ್ಯೂ ಫಾರ್ಮ್ ತಾಳಿತು. ಮೆಷಿನ್ ಲರ್ನಿಂಗ್, ಸಪೋರ್ಟ್ ವೆಕ್ಟರ್ ಮೆಷೀನ್ಸ್, ಬೇಸಿಯನ್ ನೆಟ್ವರ್ಕ್ಸ್, ಸ್ಟ್ಯಾಟಿಸ್ಟಿಕಲ್ ಮಾಡೆಲ್ಸ್ ಬಂದವು. 1997ರಲ್ಲಿ IBMನ ಡೀಪ್ ಬ್ಲೂ ಚೆಸ್ ಚಾಂಪಿಯನ್ ಗ್ಯಾರಿ ಕಾಸ್ಪಾರೋವ್ ನನ್ನು ಡಿಫೀಟ್ ಮಾಡಿತು. ಕಾಸ್ಪಾರೋವ್ ಶಾಕ್ಡ್ ಆದರು, ವರ್ಲ್ಡ್ ಶಾಕ್ಡ್ ಆಯಿತು. ಆದರೆ ಪೀಪಲ್ ಇದು ಬ್ರೂಟ್ ಫೋರ್ಸ್ ಎಂದರು, ಇಂಟೆಲಿಜೆನ್ಸ್ ಅಲ್ಲ. ಇಂಟರ್ನೆಟ್ ಬೂಮ್ ಎಲ್ಲವನ್ನೂ ಬದಲಾಯಿಸಿತು. ಗೂಗಲ್ ಮ್ಯಾಪ್ ರೆಡ್ಯೂಸ್ ರಚಿಸಿತು.
ಫೇಸ್ಬುಕ್, ಟ್ವಿಟರ್ ಡೇಟಾ ಕಲೆಕ್ಟ್ ಶುರು ಮಾಡಿದವು ಮತ್ತು ಎಐಗೆ ಗೋಲ್ಡ್ ಮೈನ್ ಆಗಿ ಬಿಗ್ ಡೇಟಾ ಸಿಕ್ಕಿತು. ದೆನ್ 2012 ಬಂತು. ಇದನ್ನು ಎಐ ರೀಬರ್ತ್ ಎಂದು ಕಾಲ್ ಮಾಡುತ್ತಾರೆ. ಜೆಫ್ರಿ ಹಿಂಟನ್ ಸ್ಟೂಡೆಂಟ್ಸ್ ಅಲೆಕ್ಸ್ ನೆಟ್ ರಚಿಸಿದರು. ಇದು ಇಮೇಜ್ ನೆಟ್ ಕಾಂಪಿಟಿಷನ್ ಗೆದ್ದಿತು. ಜಿಪಿಯುಸ್ ಯೂಸ್ ಮಾಡಿ ಎಐ ಫಸ್ಟ್ ಟೈಮ್ ಇಮೇಜಸ್ ನನ್ನು ಹ್ಯೂಮನ್ ಲೆವೆಲ್ ಅಕ್ಯುರಸಿನೊಂದಿಗೆ ರೆಕಗ್ನೈಸ್ ಮಾಡಿತು. ಇದೇ ಡೀಪ್ ಲರ್ನಿಂಗ್ ರೆವಲ್ಯೂಷನ್. ಆದರೆ ಡೀಪ್ ಲರ್ನಿಂಗ್ ರೆವಲ್ಯೂಷನ್ ತಂತ್ರಜ್ಞಾನವನ್ನು ಮಾತ್ರ ಚೇಂಜ್ ಮಾಡಲಿಲ್ಲ, ಇದು $1 ಬಿಲಿಯನ್ ಕಾರ್ಪೊರೇಷನ್ಸ್ ನನ್ನು ವಾರ್ ಮೋಡ್ಗೆ ತಳ್ಳಿತು. ನೌ ನೆಕ್ಸ್ಟ್ ಕ್ವೆಶ್ಚನ್, ಹೂ ವಿಲ್ ಕಂಟ್ರೋಲ್ ದಿಸ್ ಪವರ್? ಇದು 2015ರಲ್ಲಿ ಎಲೋನ್ ಮಸ್ಕ್ ಮತ್ತು ಸ್ಯಾಮ್ ಆಲ್ಮನ್ ಒಂದು ಡಿನ್ನರ್ನಲ್ಲಿ ಕುಳಿತು ಡಿಸೈಡ್ ಮಾಡಿದರು. ಎಐ ಪವರ್ಫುಲ್ ಆಗುತ್ತಿದೆ, ಆದರೆ ವ್ರಂಗ್ ಹ್ಯಾಂಡ್ಸ್ಗೆ ಹೋದರೆ ಡೇಂಜರ್ಸ್ ಆಗಬಹುದು. ರಿಸಲ್ಟ್ ಓಪನ್ ಎಐನ ಜನನ. ಇಟ್ಸ್ ಗೋಲ್ ಸೇಫ್ ಎಜಿಐ ಆಕ್ಸೆಸಿಬಲ್ ಟು ಎವ್ರಿವನ್. ಫೌಂಡರ್ಸ್ ಆಗಿದ್ದವರು ಎಲೋನ್ ಮಸ್ಕ್, ಸ್ಯಾಮ್ ಆಲ್ಮನ್, ಗ್ರೆಗ್ ಬ್ರೋಕ್ಮನ್, ಇಯಾ ಸುಟ್ಸ್ಕೆವರ್, ವೋಎಚೆಕ್ ಜರೆಂಬಾ. ಅವರು $1 ಬಿಲಿಯನ್ ಪ್ರಾಮಿಸ್ ಮಾಡಿದರು ಮತ್ತು ರಿಸರ್ಚ್ ಓಪನ್ಲಿ ಶೇರ್ ಮಾಡುವ ಭರವಸೆ ಕೊಟ್ಟರು. ಅರ್ಲಿ ಪ್ರಾಜೆಕ್ಟ್ಸ್: ಯೂನಿವರ್ಸ್ 2016, ಡೋಟಾ 2 ಬಾಟ್ 2017. ಆದರೆ ಇನ್ಸೈಡ್ ಟೆನ್ಷನ್ ಬಿಲ್ಡ್ ಆಗುತ್ತಿತ್ತು. ಮಸ್ಕ್ ಬಯಸಿದ್ದು ಓಪನ್ ಎಐ ಟೆಸ್ಲಾನೊಂದಿಗೆ ಮರ್ಜ್ ಆಗಲಿ, ಆದರೆ ಆಲ್ಟ್ಮನ್ ರಿಫ್ಯೂಸ್. ಮಸ್ಕ್ ರಿಸೈನ್ ಮಾಡಿದ. ಮಿಷನ್ ನೋಬಲ್ ಆಗಿತ್ತು, ಆದರೆ ಪ್ರಾಬ್ಲಮ್ ಕಂಪ್ಯೂಟ್ ಅಂಡ್ ಮನಿ ಬೇಕಿತ್ತು. 2018ರಲ್ಲಿ ಓಪನ್ ಎಐ ಲಾಂಚ್ ಮಾಡಿತು GPT-1. ದೆನ್ 2019ರಲ್ಲಿ GPT-2, 2020ರಲ್ಲಿ GPT-3, 175 ಬಿಲಿಯನ್ ಪ್ಯಾರಾಮೀಟರ್ಸ್ ಮಾಡೆಲ್. ಸುದ್ದೆ, ಮಷೀನ್ಸ್, ಎಸೇಸ್, ಪೋಯಿಟ್ರಿ, ಕೋಡಿಂಗ್ ಬರೆಯಲು ಶುರು ಮಾಡಿದವು. ಆದರೆ ಪ್ರಾಬ್ಲಮ್ಸ್ ಕೂಡ ಬಂದವು. 21-22ರಲ್ಲಿ ಡಾಲಿ ಕ್ಲಿಪ್ ಬಂದವು. ದೆನ್ ಇನ್ಸ್ಟ್ರಕ್ಟ್ GPT RLHF ಮಷೀನ್ಸ್ಗೆ ಹ್ಯೂಮನ್ ಲೈಕ್ ರೆಸ್ಪಾಂಡ್ ಮಾಡಲು ಟೀಚ್ ಮಾಡಿದವು. ನವೆಂಬರ್ 2022ರಲ್ಲಿ ಚಾಟ್ GPT ಲಾಂಚ್ ಆಯಿತು ಮತ್ತು ಜಸ್ಟ್ 2 ಮಂತ್ಸ್ನಲ್ಲಿ 100 ಮಿಲಿಯನ್ ಯೂಸರ್ಸ್ನೊಂದಿಗೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಕನ್ಸ್ಯೂಮರ್ ಆಪ್ ಆಯಿತು. ಗೂಗಲ್ ಶಾಕ್ಡ್ ಆಯಿತು. ಮೈಕ್ರೋಸಾಫ್ಟ್ ಇದನ್ನು ಬಂಗಗೆ ಇಂಟಿಗ್ರೇಟ್ ಮಾಡಿತು ಮತ್ತು ಸಡನ್ಲಿ ಎಐ ಆರ್ಮ್ಸ್ ರೇಸ್ ಶುರುವಾಯಿತು. 22ರಲ್ಲಿ ಓಪನ್ ಎಐನಲ್ಲಿ ಡ್ರಾಮಾ ಆಯಿತು. ಸ್ಯಾಮ್ ಆಲ್ಟ್ಮನ್ ಅನ್ನು ಬೋರ್ಡ್ ಫೈರ್ ಮಾಡಿತು, ಆದರೆ 95% ಎಂಪ್ಲಾಯೀಸ್ ರಿಸೈನ್ ಥ್ರೆಟ್ ಕೊಟ್ಟರು. ಮೈಕ್ರೋಸಾಫ್ಟ್ ಇಂಟರ್ವೆನ್ ಮಾಡಿತು. ಆಲ್ಟ್ಮನ್ ಬ್ಯಾಕ್ ಬಂದ. ಎಐ ಬೆನಿಫಿಟ್ಸ್: ಹೆಲ್ತ್ ಕೇರ್ ಡಯಾಗ್ನೋಸಿಸ್ 90% accuracy, ಕ್ಲೈಮೇಟ್ ಚೇಂಜ್ ಮಾಡೆಲಿಂಗ್, ಪರ್ಸನಲೈಸ್ಡ್ ಎಜುಕೇಶನ್. ಆದರೆ ಡೇಂಜರ್ಸ್ ಕೂಡ ಇವೆ. ಜಾಬ್ ಡಿಸ್ಪ್ಲೇಸ್ಮೆಂಟ್: 2030ರ ವೇಳೆಗೆ 800 ಮಿಲಿಯನ್ ವರ್ಕರ್ಸ್ ಅಟ್ ರಿಸ್ಕ್. ಬಯಾಸ್, ಮಿಸ್ಇನ್ಫಾರ್ಮೇಶನ್, ಎಕ್ಸಿಸ್ಟೆನ್ಷಿಯಲ್ ರಿಸ್ಕ್ ಎಂದು ಜೆಫ್ರಿ ಹಿಂಟನ್ 2023ರಲ್ಲಿ ವಾರ್ನ್ ಮಾಡಿದ. ಗಾಡ್ ಲೈಕ್ ಎಐ ಡೇಂಜರಸ್ ಆಗಬಹುದು. ಜಾಗತಿಕ ರೇಸ್ ಚಾಲೂ ಇದೆ. ಯುಎಸ್ನಲ್ಲಿ ಓಪನ್ ಎಐ, ಆಂಥ್ರೋಪಿಕ್, XAI, ಚೈನಾನಲ್ಲಿ ಬೈಡು, ಅಲಿಬಾಬಾ, ಟಾಂಗಿ, ಯುರೋಪ್ನಲ್ಲಿ ಮಿಸ್ಟ್ರಾಲ್, ಸ್ಟೆಬಿಲಿಟಿ ಎಐ, ಪ್ಲಸ್ ಮೆಟಾನ ಓಪನ್ ಸೋರ್ಸ್ ರೆವಲ್ಯೂಷನ್, ಲಾಮಾ 3, ಬ್ಯಾಕ್ ಬೋನ್ ಹಾರ್ಡ್ವೇರ್ ಆಗಿ ಎನ್ವಿಡಿಯಾನ ಹ್ಯಾಂಡ್ರೆಡ್ ಬ್ಲಾಕ್ವೆಲ್ ಚಿಪ್ಸ್. ಇದು ನ್ಯೂ ಕಾಲ್ಡ್ ವಾರ್ ನಂತಿದೆ. ಆದರೆ ಈ ಬಾರಿ ನೂಕ್ಸ್ ಅಲ್ಲ, ಆಲ್ಗಾರಿಥಮ್ಸ್ ಹ್ಯುಮ್ಯಾನಿಟಿಯನ್ನ ಫ್ಯೂಚರ್ ಡಿಸೈಡ್ ಮಾಡಲಿದೆ. ಇಫ್ ದಿಸ್ ಕೋಲ್ಡ್ ವಾರ್ ಗೆದ್ದರೆ ರಿಯಲಿ ಹ್ಯೂಮನ್ಸ್ ಗೆಲ್ಲುತ್ತಾರೆಯೇ ಅಥವಾ ಮಷೀನ್ಸ್? ಎಐನ ಕಥೆ ಒಂದು ರಾಲರ್ ಕಾಸ್ಟರ್ ಆಗಿದೆ. ಟ್ಯೂರಿಂಗಿನ ಪೇಪರ್ ನಿಂದ ಶುರುವಾಗಿ ವಿಂಟರ್ಸ್ ಹೈಪ್ನ ಮಧ್ಯೆ ಗ್ರೋ ಆಯಿತು. ಡೀಪ್ ಲರ್ನಿಂಗ್ ರೀಬರ್ತ್ ಕೊಟ್ಟಿತು. ಓಪನ್ ಎಐ ಬಂತು. ಚಾಟ್ GPT ಜಗತ್ತನ್ನೇ ಚೇಂಜ್ ಮಾಡಿತು. ಟುಡೇ 2025ರಲ್ಲಿ ವಿ ಸ್ಟ್ಯಾಂಡ್ ಅಟ್ ಎ ಕ್ರಾಸ್ ರೋಡ್ಸ್. AGI ಬ್ಲೆಸ್ಸಿಂಗ್ ಆಗಬಹುದು ಆರ್ ಕರ್ಸ್. ಫ್ರೆಂಡ್ಸ್, ಎಐ ಇಸ್ ಅ ಮಿರರ್. ನಾವು ಇದಕ್ಕೆ ಏನು ಟೀಚ್ ಮಾಡುತ್ತೇವೆ ಅದೇ ರಿಫ್ಲೆಕ್ಟ್ ಆಗುತ್ತದೆ. ಇಫ್ ವಿ ಯೂಸ್ ಇಟ್ ರೆಸ್ಪಾನ್ಸಿಬಲಿ, ಇದು ಕ್ಯಾನ್ಸರ್ ಕ್ಯೂರ್ ಮಾಡಬಹುದು, ಪಾವರ್ಟಿ ಎಂಡ್ ಮಾಡಬಹುದು, ಹ್ಯುಮ್ಯಾನಿಟಿನನ್ನು ಸ್ಟಾರ್ಸ್ಗೆ ಕೊಂಡೊಯ್ಯಬಹುದು. ಇಫ್ ನಾಟ್, ಮೇ ಬಿ ಇದು ನಮ್ಮನ್ನೇ ರೀಪ್ಲೇಸ್ ಮಾಡಬಹುದು. ನೌ ಕ್ವೆಶ್ಚನ್ ಟು ಯು, ವಾಟ್ ಕೈಂಡ್ ಆಫ್ ಫ್ಯೂಚರ್ ಡು ಯು ವಾಂಟ್ ಎಐ ಟು ಬಿಲ್ಡ್? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಪಿನಿಯನ್ ಎಐ ಫ್ಯೂಚರ್ ಬಗ್ಗೆ ತಿಳಿಸಿ.